ನೀವು ಗರುಡಗಮನ ನೋಡಿದೀರಾ? ನೋಡಿದ್ದೀನಿ. ಗರುಡಗಮನದ ರಾಜ್ ನೋಡಿದೀರಾ? ಎಕ್ಸಾಕ್ಟ್. ಆ ರಾಜಿನ್ ಯಾರಿಗೂ ಗೊತ್ತಿಲ್ಲ, ನಮಗ್ ಮಾತ್ರ ಗೊತ್ತಿರೋದು. ಯಾಕಂದ್ರೆ ನಾವು ಹತ್ತಿರದಿಂದ ನೋಡಿ. ಈಗ ಓಕೆ ಹಂಗಾದ್ರೆ ನಿಮಗೊಂದು ಇವಾಗ ಟಾಸ್ಕು ಆಯ್ತಾ? ಏನಾದ್ರೂ ಒಂದು ಶುರು ಮಾಡ್ಬೇಕು ನೀವು ಮಾತಾಡೋದು, ಮಧ್ಯದಲ್ಲಿ ಅವರು ಬೈಗುಳನ ಸೇರಿಸಿ ಹೇಳ್ಬೋದಾದಂತ ಬೈಗುಳನ ಸೇರಿಸಿ ಡೈಲಾಗ್ ಕಂಟಿನ್ಯೂ ಮಾಡ್ಬೇಕು. ಅಲ್ಲ ಆಗ ಬೈತಾ ಇರ್ಲಿಲ್ಲ ಅನ್ಸುತ್ತೆ, ಬೈತಾ ಇರ್ಲಿಲ್ಲ. ಸಿಟ್ಟಾ? ಇಲ್ಲ, ಸಿಟ್ಟು ಸಿಟ್ಟು. ಇಲ್ಲ, ಬರೀ ಸೈಲೆನ್ಸ್, ಒಂದು ಕಣ್ಣು ಅಷ್ಟೇ, ಹಿಂಗೆ ನೋಡ್ತಾ ಇರ್ತೀಯಲ್ಲ. ಅದೇನೋ ಒಂದು ಬೈಕ್ ಸ್ಟೋರಿ ಇದೆಯಂತಲ್ಲ, ಏನದು? ಬೈಕ್ ಸ್ಟೋರಿ. ಮಂಗಳೂರಿಂದ ಸುರತ್ಕಲ್ಗೆ ಅದು ಫುಲ್ ಕೋಪದಲ್ಲಿ ನಾವು ಹೋಗಿರೋದು, ಓಡಿಸಿರೋದು. ಏನದು? ಏನೋ ನೆನಪಿಲ್ಲ ನನಗೆ. ನೆನಪುಂಟು, ಹೇಳಲಿಕ್ಕೆ ಇಷ್ಟ ಇಲ್ಲ. ಇವನ ಹತ್ರ ಆದ್ರೆ ಒಂದು ಸ್ಟೋರಿ ಇದೆ, ಓಕೆ, ಒಂದು ಟ್ರೈನ್ ಸ್ಟೋರಿ ಇದೆ. ಅದು ಹೆಂಗಿತ್ತು ಅಂತ ಹೇಳಿದ್ರೆ, ರಾಜ್ದು ಆಕ್ಚುಲಿ ಫಸ್ಟ್ ರಾಜ್ ಹೇಗಿದೆ, ಈಗ ಇರುವಂತ ರಾಜ್ಗೂ ಆ ರಾಜ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ. ಅವತ್ತು ನಾವು ನನ್ನ ವೈಫ್ ಇದ್ದು ಬ್ರದರ್ ಮ್ಯಾರೇಜ್ಗೆ ನಾವು ಮೈಸೂರು ಹೋಗೋದು, ಬೆಂಗಳೂರು ಟ್ರೈನ್ ಅಲ್ಲಿ ಲೋಕಲ್ ನಾವು ಇದು ಮದುವೆ ಮಾಡಿದ್ವಿ. ಆಗಿರ್ಲಿಲ್ಲ ಆಗ ಇವ್ನು. ನಂದು ಮದುವೆ ಆಗಿರ್ಲಿಲ್ಲ, ಈಗ ವೈಫ್ ಅವಳು. ಹಾಗೆ ಸೊ ಹಾಗೆ ಅದು ಅಲ್ಲೂ ಒಂದು ಸ್ಟೋರಿ ಇದೆ, ಅದು ಹೇಳ್ತೀನಿ ಆಮೇಲೆ. ಓಕೆ, ನನ್ನ ವೈಫ್ ಜೊತೆಗೆ. ಓಕೆ, ಸೊ ರಾಜ್ಯದ ಅದು ಇನ್ನೊಂದು ಮುಖ ತುಂಬಾ ರಿವೀಲ್ ಮಾಡ್ಲಿಕ್ಕಿದೆ. ಆಯ್ತು, ಶೆಟ್ರ್ ಮುಗೀತು ಕತೆ. ಕೂತ್ಕೊಳ್ಳಿ. ಹಾಗೆ ಸೊ ಹೇಗಿತ್ತು ಅಂತ ಹೇಳಿದ್ರೆ, ಆ ಟ್ರೈನ್, ಲೋಕಲ್ ಟ್ರೈನ್ ಫುಲ್ ಜಾಮ್ ಪ್ಯಾಕ್. ಅದು ಬೆಂಗಳೂರು ಹೋಗುವಂತ ಟ್ರೈನ್, ಒಂದೇ ಟ್ರೈನ್ ಇರೋದು, ಅದು ಫುಲ್ ಜಾಮ್ ಪ್ಯಾಕ್ ಆಗಿದೆ. ಒಬ್ರು ಮೇಲ್ಗಡೆ ಮಲಗಿದ್ದಾರೆ, ಅದು ಲೋಕಲ್ ಅಲ್ಲಿ ಮಲಗೋದು. ಹೇಗೂ ನಾವು ಕೂತ್ಕೊಂಡು ಹೋಗುವಂಥದ್ದಲ್ಲ, 2-3 ಸಲ ಹೋಗಿ ಎದ್ದೇಳಿ ತುಂಬಾ ಜನ ಅಂದ್ರೆ ಕೂತ್ಕೊಂಡು. ಏನಿಲ್ಲ, ತುಂಬಾ ಜನ ನಿಂತಿದ್ದಾರೆ. ನಿಂತ್ರೆ ಆ ಒಬ್ಬ ಮನುಷ್ಯ ಏನ್ ಮಾಡಿದಾರೆ, ಮಲ್ಗಿದ್ದಾರೆ. ಮಲ್ಗಿ ಏನಂದ್ರೆ ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ಅಂದ್ರೆ ಅದು ಮಲ್ಗೋ ಜಾಗ ಅಲ್ಲ. ಅವ್ರು ನಾನು 20 ವರ್ಷದಿಂದ ಮಾಡ್ತಿದ್ದೀನಿ, ನಾನು ಹೇಳಲ್ಲ ಅಂತ. ಹಾಸನ ಆಗ್ಬೇಕಾದ್ರೆ ಏನಾಯ್ತು, ಆಕ್ಚುಲಿ ಕೆಲವರು ನೇತಾಡ್ತಾ ಇದಾರೆ. ಇಟ್ ವಾಸ್ ಸೋ ಸ್ಕೇರಿ, ಅಂದ್ರೆ ಯಾವ ಮೊಮೆಂಟ್ ಅಲ್ಲೂ ಅವ್ರ ಕೈ ತಪ್ಪಿ ಬಿದ್ದು ಸಾಯ್ಬೋದು. ಹೌದು. ಸೊ ನಾವ್ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವನು ಹೇಳಕ್ ರೆಡಿ ಇಲ್ಲ. ಓಕೆ, ಹೇಳಕ್ ರೆಡಿ ಇಲ್ಲ ಅಂತ ಹೇಳಿ ಆದ್ಮೇಲೆ ಅದು ಇಲ್ಲ ಹೇಳಕ್ ರೆಡಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಫೈನ್. ಅವ್ರೇನ್ ಹೇಳಿದ್ರು, ಬಿದ್ರೆ ಸತ್ರೆ ಸಾಯ್ಲಿ ಅಂತ. ಅದೊಂದು ಮಾತು ಬಂತು. ಅದನ್ನೆಲ್ಲ ತಗೊಳಕ್ ಆಗ್ತಿರ್ಲಿಲ್ಲ ಆಗ. ಓಕೆ, ಆಗ ಒಬ್ಬರ ಹತ್ರ ಹೇಳಿದೆ, ಅಣ್ಣ ನೀವ್ ಹೋಗಿ ಮೇಲ್ ಕೂತ್ಕೊಳ್ಳಿ. ಸೊ ಈಗ ಕೂತ್ಕೊಳ್ಳಿ, ಜಾಗ ಎಲ್ರದು ಇಲ್ಲಿ ಮಲ್ಗಂಗಿಲ್ಲ, ಇದು ರಿಸರ್ವೇಶನ್ ಅಲ್ಲ. ಸೊ ಎಲ್ಲೂ ಕೂತ್ಕೊಂಡು ಅಲ್ಲಾಡಕ್ ಜಾಗ ಇಲ್ಲ. ಅವ್ರ ಮೇಲ್ ಹೋದ್ರು, ಅವ್ರ ಎದೆಗೆ ಒದ್ಬಿಟ್ರು ಮೇಲವ್ರು. ಆಮೇಲೆ ನಾ ಹೇಳಿದೆ, ನೀವ್ ಹೇಳಿದ್ರೆ ನಾನು ಹೋಗ್ತೀನಿ ಅಂತ. ಆಮೇಲೆ ಏನಾಯ್ತು? ಆಮೇಲೆ ಒಂದು ಒಳ್ಳೆ ಫೈಟ್ ಇತ್ತು ಅಲ್ಲಿ. ಇಲ್ಲ, ಹಂಗಲ್ಲ, ನನಗೆ ಆಗ ಪ್ರಾಬ್ಲಮ್ ಹೆಂಗ್ ಗೊತ್ತಾ, ಮೇ ಬಿ ಆ ಏಜ್ ಅನ್ಸುತ್ತೆ. ಹೌದೌದು. ಯಾವ್ದಾದ್ರು ಒಂದು ತಪ್ಪು ಅಂತಂದ್ರೆ ಅದನ್ನ ಸರಿ ಮಾಡ್ಬೇಕು ಅಂತ, ಸರಿ ಮಾಡಕ್ ಬೇರೆ ಆಪ್ಷನ್ ಗೊತ್ತಿರ್ಲಿಲ್ಲ. ಇದೇ ಒಂದು ಆಪ್ಷನ್ ಅಂತ ನೀವ್ ಕೇಳಲ್ವಾ, ಆ ತರ ಇತ್ತು. ಅದು ತಪ್ಪೆ.